ಲೋಕಾಯುಕ್ತ ತನಿಖೆ ಚುರುಕುಗೊಂಡಿರೋ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಇಡಿ ಸಂಕಷ್ಟ ಶುರುವಾಗಿದೆ. ಮುಡಾ ಹಗರಣದ ಮೇಲೆ ಇಡಿ ಕಣ್ಣಿಟ್ಟಿದ್ದು ಯಾವುದೇ ಕ್ಷಣದಲ್ಲಿ ದಾಳಿ ನಡೆಸೋ ಸಾಧ್ಯತೆ ಇದೆ. ಹಾಗಾದ್ರೆ ಏಕಾಏಕಿ ಮುಡಾ ಎಂಟ್ರಿ ಆಗಿದ್ದು ಹೇಗೆ? ಇಡಿ ಎಂಟ್ರಿಗೆ ಕಾರಣವಾದಂತಹ 3 ಅಂಶಗಳು ಯಾವುವು ಅನ್ನೋದರ ರಿಪೋರ್ಟ್ ಇಲ್ಲಿದೆ. ಒಂದೆಡೆ ಮುಡಾ ಸಂಕಷ್ಟ, ಮತ್ತೊಂದೆಡೆ ಇಡಿ ಕಂಟಕ ಸಿಎಂ ಸಿದ್ದರಾಮಯ್ಯರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಲೋಕಾಯುಕ್ತ ತನಿಖೆ ಚುರುಕು ಪಡೆದ ಬೆನ್ನಲ್ಲೇ ಇಡಿ ಕೂಡ ಎಂಟ್ರಿ ಆಗಿದ್ದು ಕಾಂಗ್ರೆಸ್ ಪಾಳೆಯವನ್ನ ಕಂಗಾಲಾಗಿಸಿದೆ. ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲಿಸಿಕೊಳ್ತಿದ್ದಂತೆ ಚಿಂತಾಕ್ರಾಂತರಾಗಿರೋ ಸಿಎಂಗೆ ಇಡಿ ತನಿಖೆ ಎದುರಿಸುವ ಪರಿಸ್ಥಿತಿ ಬಂದೊದಗಿದೆ. ಹಾಗಾದ್ರೆ ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲು ಮಾಡಿದ್ದೇಕೆ, ಏನೆಲ್ಲ ತನಿಖೆ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇಡಿ ಕೇಸ್ ದಾಖಲು ಮಾಡಿಕೊಂಡಿದ್ದ. ಈಗಾಗಲೇ ಪಿಎಂಎಲ್ಎ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಮನಿ ಲಾಂಡರಿಂಗ್ ಅಂದ್ರೆ ಹಣದ ಅಕ್ರಮ ವರ್ಗಾವಣೆ ಆರೋಪ ಸೇರಿದಂತೆ ಪ್ರಮುಖ ಆರೋಪ ಮುನ್ನೆಲೆಗೆ ಬಂದಿದೆ. ಸೈಟ್ಗಳ ಮೂಲಕ ಹಣದ ಅಕ್ರಮ ವರ್ಗಾವಣೆ ಆಗಿರ್ಬೋದು ಅನ್ನೋ ಪ್ರಶ್ನೆಯನ್ನ ಕೂಡ ಇಡಿ ಎತ್ತಿದೆ. ರಿಯಲ್ ಎಸ್ಟೇಟ್ ಆಯಾಮದ ಜೊತೆಗೆ ಆರ್ಥಿಕ ಅಪರಾಧ ಆರೋಪವಿದೆ. ಇನ್ನು ಸಿಎಂ ಪತ್ನಿ ಸೈಟ್ ಜೊತೆಗೆ ಮುಡಾದ ಇನ್ನಿತರ ಸೈಟ್ ಹಂಚಿಕೆ ತನಿಖೆಯೂ ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ಆಪ್ತರ ನಿವಾಸ ಮತ್ತು ಕಚೇರಿಗಳ ಮೇಲೆ ಇಡಿ ಕಣ್ಣಿಟ್ಟಿದೆ. ಅನೇಕ ಸಚಿವರ ಚಲನವಲನಗಳ ಮೇಲೂ ಇಡಿ ನಿಗಾ ಇಟ್ಟಿದೆ. ದೂರವಾಣಿ ಮಾತುಕತೆ, ದಾಖಲೆ, ಬ್ಯಾಂಕ್ ಅಕೌಂಟ್ಗಳ ಮೇಲೆ ಇಡಿ ನಿಗಾ ಇಟ್ಟಿದೆ. ಈ ಬಗ್ಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ನನ್ನ ಪ್ರಕಾರ ಇದು ಮನಿ ಲಾಂಡರಿಂಗ್ ಆಗೋದಿಲ್ಲ, ನಾನು ಭಾಗಿಯೇ ಆಗಿಲ್ಲ ಎಂದಿದ್ದಾರೆ. ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲಾಂಡರಿಂಗ್. ನನ್ನ ಪ್ರಕಾರ ಮನಿ ಲಾಂಡರಿಂಗ್ ಆಗಲ್ಲ. ಬಹುಶಃ ನಿಮ್ಗೂ ಆಗನ್ಸುತ್ತೆ. ಮನಿ ಲಾಂಡರಿಂಗ್ ನನ್ನ ಪ್ರಕಾರ ಆಗಲ್ಲ. ಯಾಕೆಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ರು. ಇದೇ ವೇಳೆ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಇಡಿ ಸಮನ್ಸ್ ನೀಡಿದ್ದು ಅಕ್ಟೋಬರ್ 3ರೊಳಗೆ ಸಾಕ್ಷ್ಯಾಧಾರ ದಾಖಲೆ ಸಲ್ಲಿಸುವಂತೆ ಸೂಚಿಸಿದೆ. ಸಿಎಂ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಇಡಿ ಸಮನ್ಸ್ ನೀಡಿದ್ದು ದೂರಿನ ಸಂಬಂಧ ಸಾಕ್ಷ್ಯಾಧಾರ ದಾಖಲೆ ಸಲ್ಲಿಸುವಂತೆ ಸೂಚಿಸಿದೆ. ಮುಡಾ ಪ್ರಕರಣದ ಸಂಬಂಧ ಅಕ್ಟೋಬರ್ 3ರ ಬೆಳಿಗ್ಗೆ 11 ಗಂಟೆಯೊಳಗೆ ದಾಖಲೆ ಸಲ್ಲಿಸಬೇಕು. ಇಮೇಲ್ ಮೂಲಕ ಸಾಕ್ಷ್ಯಾಧಾರ ದಾಖಲೆ ಸಲ್ಲಿಸುವಂತೆ ಸೂಚನೆ ನೀಡಿದ ಇಡಿ ಅಕ್ಟೋಬರ್ 3ರಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ಜಾರಿ ಮಾಡಿದೆ. ಇನ್ನು ಇಡಿ ಎಂಟ್ರಿ ವಿಚಾರವಾಗಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ, ಚುನಾಯಿತ ಸರ್ಕಾರವನ್ನ ಕೆಡವಲು ಇಡಿ ತುಂಬಾ ಕೆಳಮಟ್ಟಕ್ಕೆ ಇಳಿದಿದೆಯಂತ ವಾಗ್ದಾಳಿ ನಡೆಸಿದ್ದಾರೆ. ಇಡಿ ಸಿದ್ದರಾಮಯ್ಯ ವಿರುದ್ಧ ಪಿಎಂಎಲ್ಎ ಕೇಸ್ ದಾಖಲಿಸಿದ್ದನ್ನ ಸಿಂಘ್ವಿ ಪ್ರಶ್ನಿಸಿದ್ದಾರೆ. ಕೋರ್ಟ್ ಆದೇಶ ಬಂದು ಇನ್ನೂ ವಾರವೂ ಕಳೆದಿಲ್ಲ, ಅಷ್ಟು ವೇಗವಾಗಿ ಹೇಗೆ ಮನಿ ಲಾಂಡರಿಂಗ್ ಕೇಸ್ ದಾಖಲಿಸಿದ್ರು ಅಂತ ಹೇಳಿದ್ದಾರೆ. अभी सैंक्शन मिला गवर्नर का और उसके बाद जो उच्च न्यायालय का जिसमें मैं पेश हुआ, निर्णय अभी हफ्ता 10 दिन भी नहीं हुआ है, 4-5 दिन हुए. तो जब उस सैंक्शन को उच्च न्यायालय ने सही माना, जिसकी अभी अपीलें वगैरह निलंबित होंगी, आगे चलेंगी, तो इतनी जल्द यानी 1 हफ्ते से कम में ईडी ने कहां से कैसे इन्वेस्टिगेट किया कि मनी लॉन्ड्रिंग हुई है. ಮುಡಾದ ಸಂಬಂಧ ಇನ್ನಿತರ ಪ್ರಕರಣಗಳನ್ನು ತನಿಖೆ ಮಾಡುತ್ತಾ ಇಡಿ ಕೇವಲ ಮುಡಾದ 14 ಸೈಟ್ಗಳ ಪ್ರಕರಣ ಮಾತ್ರವಲ್ಲದೆ ಮುಡಾದಲ್ಲಿ ನಡೆದ ಎಲ್ಲ ಅಕ್ರಮಗಳ ಕುರಿತು ಇಡಿ ತನಿಖೆ ನಡೆಸೋ ಸಾಧ್ಯತೆ ಇದೆ. ಕೇವಲ 14 ಸೈಟ್ ಅಷ್ಟೇ ಅಲ್ಲದೆ ಮುಡಾದಲ್ಲಿನ 387 ಕೋಟಿ ರೂಪಾಯಿಯನ್ನ ಬೇರೆ ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಮಾಡಿದ ಆರೋಪವಿದೆ. ವರುಣ ಶ್ರೀರಂಗಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಆರೋಪವಿದ್ದು ಇದು ಕಾನೂನು ಬಾಹಿರ ಎನ್ನಲಾಗಿದೆ. ಆದ್ರೆ 387 ಕೋಟಿ ಬಳಕೆ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ. ಈ ಬಗ್ಗೆಯೂ ಇಡಿ ತನಿಖೆ ಮಾಡೋ ಸಾಧ್ಯತೆ ಇದೆ. ಇದರ ಜೊತೆಗೆ 2023 ಅಕ್ಟೋಬರ್ನಲ್ಲಿ ಬೆಂಗಳೂರಿನಲ್ಲಿ ಐಟಿ ದಾಳಿ ನಡೆದಿತ್ತು. ಬಸವೇಶ್ವರ ನಗರದಲ್ಲಿ ಉದ್ಯಮಿ ಮನೆ ಮೇಲೆ ನಡೆದಿದ್ದ ದಾಳಿ ವೇಳೆ 40 ಕೋಟಿಗೂ ಅಧಿಕ ಹಣ ಸಿಕ್ಕಿತ್ತು. ಈ ಉದ್ಯಮಿ ಮನೆಯಲ್ಲಿ ಸಿಕ್ಕ ಹಣ ಸಚಿವರಿಗೆ ಸೇರಿದ್ದು ಎನ್ನಲಾಗ್ತಿತ್ತು. ಅಲ್ಲದೆ ಈ 40 ಕೋಟಿ ಮುಡಾಗೆ ಸಂಬಂಧಿಸಿದ್ದು ಎಂಬ ಗುಮಾನಿ ಇದೆ. ಈ ಪ್ರಕರಣದ ವಿಚಾರವಾಗಿಯೂ ಇಡಿ ತನಿಖೆ ಮಾಡೋ ಸಾಧ್ಯತೆ ಇದೆ.
ಒಟ್ಟಾರೆ ಮುಡಾ ಹಗರಣದಲ್ಲಿ ಇಡಿ ಎಂಟ್ರಿ ಆಗಿರೋದು ನಾನಾ ಲೆಕ್ಕಾಚಾರಕ್ಕೂ ಕಾರಣವಾಗಿದೆ. ಮುಂದೆ ಅದ್ಯಾವ ರೀತಿ ತನಿಖೆ ನಡೆಯುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.